ಹಾಯ್ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್. ಸಾರಿ ಫ್ರೆಂಡ್ಸ್, ಇಷ್ಟು ದಿನ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಊರಿಗೆ ಹೋಗಿದ್ದು ಬಂದಿದ್ದು ಹೋಗಿ ಓಡಾಡಿದ್ದು ತುಂಬ ಹಿಂಸೆ ಅಂತ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನಮ್ಮ ಅತ್ತೆ. ಇವತ್ತು ನಾನು ಬಂದಿದ್ದೆ ಬೆಳಗಿನ ಜಾವ 5:30 6 ಗಂಟೆ ಆಗಿತ್ತು. ಸೊ ಹಾಗಾಗಿ ನಾನು ಎದ್ದೊಳೋದು ಲೇಟ್ ಆಯಿತು. ಎಲ್ಲ ಅವರೇ ಮಾಡಿದ್ದಾರೆ. ಈಗ ಕಣಕ್ಕೆ ಹೋಗ್ತಾ ಇದ್ದಾರೆ ಹೊಲ್ದ ಹತ್ರಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ 9 ಕಾಲಾಗಿದೆ. ಟಿಫಿನ್ ಎಲ್ಲ ರೆಡಿಯಾಗಿದೆ, ಬರಬೇಕು ಅವರು. ಹುಲ್ಲಾಕಕ್ಕೆ ಹೋಗಿದ್ದಾರೆ. ಸೊ ಪುನರ್ ಹೋಗೋರು ಫುಲ್ ಹ್ಯಾಪಿ. ಪುನರ್ ಫುಲ್ ಹ್ಯಾಪಿ, ಜಾಲಿ ಜಾಲಿ. ಜಾಲಿ ಜಾಲಿ, ಫುಲ್ ಜಾಲಿ ಆಗ್ಬಿಟ್ಟಿದ್ದಾನೆ ಅವನಂತೂ. ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಬೆಳಗಿನ ಜಾವ 4:15 ಬಂದು ಫ್ರೆಂಡ್ಸ್. ತುಂಬ ನಿದ್ದೆ ಇಲ್ಲ, ಫುಲ್ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ನಿದ್ದೆ ಮಲ್ಕೊಂಡ್ರೆ ಸಾಕು ನಂಗೆ ಆಗ್ಬಿಟ್ಟಿತ್ತು. ನಂಗೆ ಫಸ್ಟ್ ಟೈಮ್ ಒಂಥರ ಟ್ರಾವೆಲ್ ಆಗಲಿಲ್ಲ ಈ ಸಲ. ನಂಗೆ ಎಲ್ಲಿಂದ ತನಕ ಹೋದ್ರೂ ಏನೂ ಆಗ್ತಿರಲಿಲ್ಲ ಟ್ರಾವೆಲ್ ಮಾಡಿದ್ರೆ. ಈ ಸಲ ಫುಲ್ಲು ಅಂದರೆ ಫುಲ್ಲು ವಾಮಿಟು ಥರ ಆಗ್ಬಿಟ್ಟಿತ್ತು. ಫುಲ್ ಮಲ್ಕೊಂಡ್ರೆ ಸಾಕು ಅನ್ಸ್ತಿತ್ತು. ಸೊ ಇವತ್ತು ವಾರ ಬೇರೆ, ಸಂಜೆ ಮೇಲೆ ವಾರ ಮಾಡೋದು. ಪುನರ್ ಫುಲ್ ಆಟ, ಮಣ್ಣಲ್ಲಿ ಕಲ್ಲಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಅಲ್ವಾ? ಸೊ ಬನ್ನಿ ವ್ಲಾಗ್ ಹೇಗಾಗುತ್ತೆ ಅಂತ ನೋಡೋಣ. ಇವತ್ತು ರಾಗಿ ಹುಲ್ ಬಡಿತಾ ಇದ್ರಲ್ವ, ಸೊ ಹಾಗಾಗಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ, ಕಾಫಿ ಇವತ್ತಿನ ತಿಂಡಿ. ವಾಂಗಿಬಾತ್ ಮಾಡು ಅಂತ ಹೇಳೋಗಿದ್ರು, ಬಟ್ ಬದನೆಕಾಯಿ ಜಾಸ್ತಿ ಇರಲಿಲ್ಲ, ಹಂಗಾಗಿ ಚಿತ್ರಾನ್ನ ಮಾಡಿದ್ದೆ. ಇವಾಗ ಟೈಮ್ ಬಂದು ಆಲ್ರೆಡಿ 11 ಗಂಟೆ 10:50. ಬಂದು ತಿಂಡಿ ತಿಂದು ಎಲ್ಲರೂ ಹೋದ್ರು ಹೊಲ್ತಕ್ಕೆ. ಪುನಿನೇ ಇವತ್ತು ಟ್ರ್ಯಾಕ್ಟ್ರ್ ಓಡಿಸ್ತಿದ್ರು, ಹಂಗಾಗಿ ಪುನರೂ ಕೂಡ ಇರಲೇ ಇಲ್ಲ, ಹೋದ ಅವ್ರ ಜೊತೆ. ಹುಲ್ ಬಡಿಯೋಕೆ ಅವನು ಹೋಗಿದ್ದಾನೆ. ಆಟ ಸಾಮಾನುಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅವ್ನು ಬರೋ ಅಷ್ಟರೊಳಗೆ ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಪಾತ್ರೆ ತೊಳೆದು ನೆಲ ಎಲ್ಲ ಒರೆಸ್ಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ನಮ್ಮ ಅತ್ತೆ ಸಾಂಬಾರು ಮಾಡಿ ಇಟ್ಟೋಗಿದ್ದಾರೆ, ಮೊಳಕೆ ಹುಳಿಕಾಳು ಸಾರು. ಸೊ ಅದಕ್ಕೆ ಅನ್ನ ಮುದ್ದೆ ಅಂಬ್ಲಿ ಮಾಡಬೇಕು. ಸೊ ಬನ್ನಿ. ಕಲ್ಲಂಗಡಿ ಹಣ್ಣು ತೊಗೊಂಡಿರು ಫ್ರೆಂಡ್ಸ್. ಕಲ್ಲಂಗಡಿ ಹಣ್ಣು ತಿಂದು ಹೋದ, ಎಳ್ನೀರು ಕುಡಿದು. ಇವತ್ತಂತೂ ಅವ್ನ ಕೈಗೆ ಸಿಗ್ತಾ ಇಲ್ಲ ಪುನರ್, ಅಷ್ಟು ಜೋಶಲ್ಲಿದ್ದಾನೆ. ಸೊ ಇವಾಗ ಕೆಲಸ ಮಾಡಬೇಕು, ಬನ್ನಿ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು. ಇನ್ನು 2 ತಿಂಗಳು ಮನೆಯಲ್ಲೇ ಇರ್ತವೆ ಹಸುಗಳೆಲ್ಲ. ಈಗ ಮನೆಯಲ್ಲೇ ಕಟ್ಟಾಕ್ತಿದ್ದಾರೆ ಹಸುಗಳ್ನೆಲ್ಲ. ಹೊಲ್ದ ಹತ್ರಕ್ಕೆ ರಾಗಿ ತುಳಿಸ್ತಾ ಇದ್ದಾರೆ, ಅಂದರೆ ರಾಗಿ ಹುಲ್ಲು ಹಾಕಿದ್ದಾರೆ. ಸೊ ಹಾಗಾಗಿ ರಾಗಿ ಹುಲ್ಲು ಕ್ಲೀನ್ ಮಾಡೋಕ್ಕೆ ಅಂತ ಎಲ್ಲ ಕಣಕ್ಕೆ ಹೋಗಿದ್ದಾರೆ. ಹಸುಗಳಿಗೆ ಮೇವು ಹಾಕು ಅಂತ ಹೇಳೋಗಿತ್ತು ನಮ್ಮ ಅತ್ತೆ. ಅವಾಗವಾಗ ಹಾಕ್ತಾಯಿರು ಅಂತ ಹೇಳಿ ಸ್ವಲ್ಪನೇ ಒಂದು 3-4 ಸಲ ಹಾಕಿದೆ. ಅವು ನಮಗೆ ಪ್ರಾಣಿಗಳಲ್ವ, ಅದಂತೂ ನನಗೆ ಅಭ್ಯಾಸ ಇಲ್ಲ. ಜೋಳ ಎಲ್ಲ, ಅಂದರೆ ಜೋಳದ ಸಪ್ಪೆ ಎಲ್ಲ ಮುಟ್ಟಿ ಫುಲ್ಲು ಕೈಯೆಲ್ಲ ಗಂದೆ ಬಂದುಬಿಟ್ಟಿತ್ತು ಸುಂಕಿಗೆ, ಅಂದರೆ ಮೈ ಕಡ್ತಕ್ಕೆ. ಅದನ್ನೆಲ್ಲ ಹಾಕಿ ಇವತ್ತು ವಾರ ಬೇರೆ ಮನೆ ಕ್ಲೀನ್ ಮಾಡಬೇಕು. ಆಳುಗಳಿಗೆ ಊಟ ಬೇರೆ ಕೊಟ್ಟು ಕಳಿಸ್ಬೇಕು ಮಧ್ಯಾಹ್ನ. ಸ್ವಲ್ಪನೇ ರಾಗಿ ಹುಲ್ಲಿರೋದು, ಜಾಸ್ತಿ ಇಲ್ಲ. ಸೊ ಹಾಗಾಗಿ 1-2-3 ಜನ ಎಕ್ಸ್ಟ್ರಾ ಇದ್ದಾರೆ ಅಷ್ಟೇ. ಅವರಿಗೂ ಕೂಡ ಊಟ ಕೊಟ್ಟು ಕಳಿಸ್ಬೇಕು. ಸಾಂಬಾರು ಮಾಡಿಟ್ಟೋಗಿದ್ದಾರೆ ಅತ್ತೆ. ಆದರೆ ನಾನು ಬಂದಿದ್ದು ಲೇಟಾಗಿ ಬಂದಲ್ವಾ, ಅಂದರೆ 5:30-6 ಗಂಟೆಗೆ. ಸೊ ಹಾಗಾಗಿ ಮಲಗಿದ್ದೆ 1 ಅವರು. 7:15 ಎದ್ದೆ. ಸೊ ಹಾಗಾಗಿ ಸಾಂಬಾರೆಲ್ಲ ಮಾಡಿಟ್ಟೋಗಿದ್ದಾರೆ, ಮೊಳಕೆ ಹುಳಿಕಾಳು ಸಾರೆಲ್ಲ. ಸೊ ಹಾಗಾಗಿ ಈಗ ಅದಕ್ಕೆ ಅನ್ನ ಮುದ್ದೆ ಮತ್ತು ಅಂಬ್ಲಿನ ಮಾಡಿಕೊಟ್ಟು ಕಳಿಸ್ಬೇಕು ಅಷ್ಟೇ. ಹುಲ್ಲು ಹಾಕ್ಬಿಟ್ಟು ಮನೆಯೂ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು ಶನಿವಾರ, ವಾರ ಬೇರೆ. ಊರ ಕಡೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲು. ಇನ್ನು ಸ್ಟಾರ್ಟಿಂಗ್ ಈಗ, ಆದರೂ ಕೂಡ ಸಿಕ್ಕಾಬಟ್ಟೆ ಬಿಸಿಲಿದೆ. ಆಚೆಗಳಂತೂ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ. ಇವಾಗ ಟೈಮ್ ಬಂದು ಸುಮಾರು 12:30-1 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿ ಮೇವು ತಿಂತಿದೆ ನೋಡಿ ಹಸುಗಳು, ನೋಡೋಕ್ಕೆ ಒಂದು ಚಂದ. ಈ ಪುನರ್ ಬಂತು ಬರೋ ದಿನ ತುಂಬ ಹಠ ಮಾಡಿದೆ, ನಾನು ಇಲ್ಲೇ ಇರ್ತೀನಿ, ನಾನು ಬರೋಲ್ಲ ಅಂತ ಹೇಳಿ. ಅಂದರೆ ಹಳ್ಳಿಗೆ ಹೊಂದ್ಕೊಂಬಿಟ್ಟಿದ್ದ ಅವನು. ನಾವು ಅಲ್ಲೇ ಚಿಕ್ಕದ್ರಿಂದ ಅವನು ಅಲ್ಲೇ ಬೆಳೆದಿರೋದ್ರಿಂದ ಅವನಿಗೆ ಬೆಂಗ್ಳೂರಿಗೆ ಬರೋಕ್ಕೇ ಇಷ್ಟ ಇಲ್ಲ. ನೋಡ್ತಿರ್ಬೋದು ಆಚೆ ಎಷ್ಟು ಒಳ್ಳೆ ಮರುಭೂಮಿ ಥರ ಕಾಣ್ತಾ ಇದೆ, ಅಷ್ಟು ಬಿಸಿಲು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇನ್ನು ಪಾತ್ರೆಯನ್ನೆಲ್ಲ ತೊಳ್ಕೊಂಡು ಒಳಗೆ ಬಂದು ರಾಗಿ ಅಂಬಲಿ ಮಾಡ್ತಾಯಿದ್ದೆ. ಈಗ ನಮ್ಮ ಕಡೆ ಹೆಂಗೆ ಅಂತಂದರೆ ಹೊಲ್ದ ಹತ್ರಕ್ಕೆಲ್ಲ ಊಟ ಕೊಟ್ಟು ಕಳಿಸ್ಬೇಕಾದ್ರೆ ರಾಗಿ ಅಂಬಲಿನೂ ಕೂಡ ಕೊಟ್ಟು ಕಳಿಸ್ತಾರೆ. ರಾಗಿ ಅಂಬಲಿ ಮಜ್ಜಿಗೆ ಎಲ್ಲ. ಸೊ ಹಾಗಾಗಿ ಹೊಲ್ದ ಹತ್ರ ಕೊಟ್ಟು ಕಳಿಸೋಣ ಅಂತ ಮಾಡಿದೆ. ಅಷ್ಟರೊಳಗೆ ಮನೆಗೆ ಬಂದರು, ಮನೇಲೇ ಊಟ ಮಾಡಿದ್ರು. ಚೆನ್ನಾಗಿ ಫಸ್ಟು ಹಸಿಟ್ಟನ್ನು ಎಲ್ಲ ನೀಟಾಗಿ ಈ ಥರ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನೀರು ಮತ್ತು ಉಪ್ಪನ್ನು ಹಾಕಿ ಕುದಿಯೋಕ್ಕಿಟ್ಟಿದ್ದೆ. ಈಗ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಬೇಕು ಗಂಟಿಲ್ದಂಗೆ. ಒಂದು
2 ನಿಮಿಷ ಕುದಿಸ್ಕೋಬೇಕು. ರಾಗಿ ಅಂಬಲಿ ಇಷ್ಟೇ ಸಿಂಪಲ್ ರೆಡಿಯಾಗಿ ಹೋಗುತ್ತೆ. ಎಷ್ಟು ಸಿಂಪಲ್ಲಾಗಿರುತ್ತೋ ಹೆಲ್ತು ಕೂಡ ಅಷ್ಟೇ ಸಿಂಪಲ್ಲಾಗಿ ಆರೋಗ್ಯವಾಗಿರುತ್ತೆ. ಇಲ್ಲಾಂದರೆ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ ಹೆಲ್ತಲ್ಲಿ. ನಿಜವಾಗ್ಲೂ ಈಗ ರಾಗಿ ಮುದ್ದೆ, ರಾಗಿ ಅಂಬಲಿ ಇಂಥವನ್ನೆಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೋನ್ಸ್ ಕೂಡ ಗಟ್ಟಿಯಾಗುತ್ತೆ, ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ, ಎಲ್ಲದೂ ಕೂಡ ಕಂಟ್ರೋಲಲ್ಲಿರುತ್ತೆ. ವಿಚಿತ್ರವಾಗಿ ತಿಂಡಿಗಳನ್ನ ಮಾಡ್ಕೊಂಡು ತಿಂತೀವಿ, ಅದಕ್ಕೆ ಸುಮಾರು ಕಾಯಿಲೆಗಳು ಅಂಟ್ಕೊಳ್ಳೋದು. ಸೊ ಹಳ್ಳಿ ಕಡೆ ಚೆನ್ನಾಗಿ ಕೆಲಸ ಮಾಡಿ ಮುದ್ದೆ ತಿಂದು ಆರೋಗ್ಯವಾಗಿರ್ತಾರೆ. ಸೊ ಇನ್ನು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲರೂ ಬಂದರು, ಊಟ ಎಲ್ಲ ಬಡಿಸಿ ಅವರಿಗೆ. ಈಗ ವಾರ ಅಂತ ಹೇಳಿದ್ನಲ್ಲ, ಎಲ್ಲರೂ ಸ್ನಾನ ಮಾಡಬೇಕಿವತ್ತು. ಸೊ ಹಾಗಾಗಿ ನೀರು ಕಾಯಿಸೋಣ ಅಂತೇಳಿ ಫಸ್ಟು ನೀರು ಒಲೆದು ಬೂದಿನೆಲ್ಲ ತೆಗಿತಾ ಇದ್ದೀನಿ. ಇವತ್ತು ತುಂಬ ಬೂದಿ ಇತ್ತು, ಸುಮಾರು ದಿನ ಆಗಿತ್ತು ಅದನ್ನು ತೆಗ್ದು. ಸೊ ಹಾಗಾಗಿ ನೀರೊಲೆ ಬೂದಿನೆಲ್ಲ ತೆಗೆದು ಕಾಯಿಸಿಪೆ ಎಲ್ಲ ತಂದಿಟ್ಟು ನೀರು ಕಾಯಿಸ್ತಾ ಇದ್ದೀನಿ. ಹಳ್ಳಿ ಕಡೆನೇ ಒಂಥರ ಚೆಂದ. ಸಿಟಿ ಕಡೆ ಗ್ಯಾಸ್ ಊಟ, ಹೀಟ್ರು, ನೀರು ಈ ಥರ ಎಲ್ಲ ಇರುತ್ತೆ. ಹಳ್ಳಿ ಕಡೆ ನೋಡಿ ನಮ್ಮ ರೋಟೀನ್ ಯಾವ ಥರ ಇರುತ್ತೆ ಅಂತ. ಯಾವುದೇ ಥರದ ಕೆಮಿಕಲ್ ಇಲ್ಲ, ಏನಿಲ್ಲ, ಆರ್ಟಿಫಿಷಿಯಲ್ ಜೀವನ ಇಲ್ಲ, ನ್ಯಾಚುರಲ್ ಆಗಿರ್ತಾರೆ. ಅದಕ್ಕೆ ಹೆಲ್ದಿಯಾಗಿರ್ತಾರೆ, ಯಾವುದೇ ಕಾಯಿಲೆ ಕಸಾಲೆ ಇರೋಲ್ಲ. ಸೊ ಕಾಯಿಮಟ್ಟೆ ಎಲ್ಲ ತಂದು ಹಿಂದೆಗಡೆ ಉಟ್ಕೊಂಡಿದ್ದೀವಿ. ಈಗ ನೀರು ಹಚ್ಬಿಟ್ಟು, ಅಂದರೆ ನೀರಿಗೆ ಬೆಂಕಿ ಹಚ್ಬಿಟ್ಟು ನೀರನ್ನ ತುಂಬಿಸ್ತಾ ಇದ್ದೀನಿ. ಒಂದು ಅರ್ಧ ಹಂಡೆ ಇತ್ತು ಅಷ್ಟೇ, ತುಂಬ ಎಲ್ಲರೂ ಸ್ನಾನ ಮಾಡಬೇಕಲ್ವ. ಸೊ ಹಾಗಾಗಿ ಎಲ್ಲ ತುಂಬಿಡ್ತಾ ಇದ್ದೀನಿ. ಇನ್ನು ಪುನಿ ಮತ್ತು ಪುನರ್ವಂತೂ ಕೈಗೆ ಸಿಗ್ತಾಯಿಲ್ಲ, ಅಷ್ಟರ ಮಟ್ಟಿಗೆ ಅವರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಊರಿಗೆ ಬಂದಿದ್ದೀವಿ ಅಂತ. 4 ಡೇಸು, ಇವತ್ತಿನ ಬಂದಿರೋದು ಶನಿವಾರ, ಇನ್ನು 4 ಡೇಸು ಫುಲ್ ಎಂಜಾಯ್. ದನಿಗೆ ಔಷಧಿ ಹೊಡಿಯೋಕೆ ಅಂತ ತಂದಿರೋದ ಸ್ಪ್ರೇ, ನಿಂಗಲ್ಲ. ಅದಕ್ಕೆ ಬೂದಿ ಯಾಕೆ ಅಂದರೆ ನೀರಲ್ಲೇ ತೆಗ್ದೆ. ಯಾಕೆ ಚೆಲ್ತಾರೆ? ತಿಪ್ಪಿಗೆ ಹಾಕೋದು, ಗೊಬ್ಬರ ಆಗುತ್ತೆ. ಏನು ತಿಪ್ಪಿಗ? ಹ್ಞೂ ಹಾಕು. ಏಯ್ ಒದೈತೀನಿ, ಸ್ನಾನ ಮಾಡಿ. ನಾಳೆಗೆ ಬೆಳಗ್ಗೆ ಅಮ್ಮ ಕಸ ತುಂಬುತ್ತಲ್ಲ, ಅವಾಗ ಹಾಕೋದು ಬಿಡು. ಏಯ್ ಓದ ಬಿಡ್ತೀನಿ ನಾನು ಮತ್ತೆ. ಏಯ್ ಇಲ್ಲಿ ಕಾಲು ಕತ್ತೆ. ಎಂಥದು? ಇದೊಂದೇ ಏನಮ್ಮ? ಅದೇ ದೊಡ್ಡದು ತಾನೇ ಇದು? ಇದು ಪುಟ್ಟಿಗೆ ಎಷ್ಟು ಹಾಂ. ಜಾತ್ರೆಗೆ ಅದೇ ಹಾಕಿ 1 ತಿಂಗಳ ಇರುತ್ತೇನಪ್ಪ. ಇನ್ನೂ 2 ತಿಂಗಳು 3 ತಿಂಗಳು ಐತೆ. ಏನಮ್ಮ? ಹಾಲು ಬೆಳಗ್ಗೆದೇ ಐತೆನ? ಕುಡ್ದೇ ಇಲ್ಲ. ಅಲ್ಲಿ ಏನು ಹೇಳೋ ಹೊತ್ತಿಗೆ ಬೇಕು ಬೇಕು ಅಂತಾನೆ. ಬೆಣ್ಣೆ ಹೇಳ್ಬೇಕಾಯ್ತು ಕಣಮ್ಮ ಲಕ್ಷ್ಮಕ್ಕೂ. ನಿಂಗೆ ತುಪ್ಪ ಬೇಡವಾ? ವಾವ್, ಎತ್ತಿನ ಗಾಡಿನ ಅದು? ಸೂಪರ್ ಆಗಿದೆ.
ಏನು ಮಾಡ್ತಿದ್ಯಾ? ಉಳ್ತೀಯಾ? ಬೇಸಾಯ ಮಾಡ್ತೀಯಾ ಅಂತನಾ? ಹೌದಾ? ಅದ್ಯಾರು? ಅದು ನೀನಾ? ಉಡ್ತಾ ಇದೀಯಾ? ಬೇಸಾಯ ಉಡ್ತಾ ಇದೀಯಾ? ಹ್ಞೂ ಹ್ಞೂ. 7:30 ಆಗಿದೆ ಟೈಮು. ಇವಾಗ ಅಡುಗೆ ಮಾಡಬೇಕು. ಮಜ್ಜಿಗೆ ಸಾರು ಮಾಡ್ತೀನಿ. ಸೊ ಫ್ರೆಶ್ ಅಪ್ ಆಗಿ ವಾರ ಎಲ್ಲ ಮುಗೀತು. ಅತ್ತೆ ವಾರ ಎಲ್ಲ ಮಾಡಿದ್ರು. ಸೊ ಪುನಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಚೀಟಿ ಬೇರೆ ಇದೆ ಇವತ್ತು. ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಸ ತೊಗೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಈ ಊರಲ್ಲಿ ಬಂದಾಗ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಊಟ ಮಜ್ಜಿಗೆ ಸಾರು, ಸೌತೆಕಾಯಿ ಕೋಸಂಬರಿ, ಅನ್ನ, ಮುದ್ದೆ. ನಾನು ಒಟ್ಟಿಗೆ ಇಟ್ಕೊಂಡು ಕೂತ್ಕೋತೀನಿ. ಯಾಕೆಂದರೆ ನಾನು ಲಾಸ್ಟಲ್ಲಿ ಕೂತ್ಕೊಳ್ಳೋದ್ರಿಂದ ಮತ್ತೆ ಅನ್ನ ಇಕ್ಕು ಮುದ್ದೆ ಇಕ್ಕು ಅಂತ ಮತ್ತೆ ಕೂಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೇ ಸಲ ಈ ಥರ ಅನ್ನ ಮುದ್ದೆ ಎಲ್ಲ ಇಟ್ಕೊಂಡು ಕೂತ್ಕೋತೀನಿ. ಸಾಂಬಾರಂತೂ ಸಖತ್ತಾಗಿತ್ತು. ಇನ್ನು ಸೌತೆಕಾಯಿ ಕೋಸಂಬರಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಚೆನ್ನಾಗಿತ್ತು ಇವತ್ತಿನ ಊಟ. ಇಷ್ಟೇ ವ್ಲಾಗ್ ಇವತ್ತಿಂದು. ಆಯಿತು ಫ್ರೆಂಡ್ಸ್, ಊಟ ಆಗಿ ಇವಾಗ ಮಲಗೋ ಸಮಯ. ಎಲ್ಲರಿಗಂತೂ ಫುಲ್ ಎಂಜಾಯ್. ಗೊಂಬೆ ಗೊಂಬೆ ಧೂಳು ಸುಂದಿರಿ ಡಸ್ಟ್ ಅಲ್ಲ ಮತ್ತೆ ಕೆಮ್ಮತ್ತತ್ ನೋಡಿ ನಿಂಗೆ. ನೀನು ಅಪಾರ ದಿನ ಆದ್ಮೇಲೆ ಆಟ ಆಡ್ತೀಯಲ್ಲ, ಅದು ನೀನು ಬೆಂಗ್ಳೂರಿಗೆ ಹೋದಾಗೆಲ್ಲ ಒಂದು ಮೂಲೆಯಲ್ಲಿ ಇರುತ್ತಲ್ಲ, ಡಸ್ಟ್ ಆಗಿರುತ್ತೆ. ನೀನು ಟಾಯ್ ಇಟ್ಕೊಂಡಿರು, ನಾನೇನು ಬೇಡ ಅಂದಿದ್ದೀನ. ಅಲ್ಲೇ ಐತ್ ನೋಡು, ಅಲ್ಲೇ ಅಲ್ಲೇ ಐತಿ ನೋಡು, ಅಲ್ಲೇ ಐತ್ ನೋಡು. ಅದೇ ಎಲ್ಲಿತಪ್ಪ. ಇವತ್ತಿನ ಈ ಪುಟಾಣಿ ವ್ಲಾಗ್ ಇಷ್ಟ ಆಗೈತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೇನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.